स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। दिनेश गुंडूराव के घर में आधा पाकिस्तान है। यत्नाल के बयान पर अपनी प्रतिक्रिया देते हुए दिनेश गुंडूराव की पत्नी तब्बू ने मीडिया से बात करते हुए कहा कि बसनगौड़ा पाटिल यत्नाल कौन है मैं नहीं जानती। उन्होंने मुझे ऐसा क्यों कहा है मुझे पता नहीं। ये लोग भारत माता का नाम लेते हैं मगर क्या महिलाओं को इस तरह से इज्जत देते हैं, सवाल किया। संजय नगर पुलिस थाने में एफआईआर करने को कहा है और साथ ही मैं यत्नाल पर मानहानि मुकदमा भी करूंगी जैसे और भी कई बातें कही दिनेश गुंडूराव की पत्नी तब्बू ने। ನನಗೆ ಗೊತ್ತಿಲ್ಲ, ಅವರು ದಿನೇಶ್ ಗುಂಡೂರಾವ್ ಮನೆ ಅರ್ಧ ಪಾಕಿಸ್ತಾನ ಅಂತ ಹೇಳಿದ್ರು. ಏನಕ್ಕೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾನು ರಾಜಕೀಯದಲ್ಲಿಲ್ಲ. ನಾನು ಆರ್ ಗುಂಡೂರಾವ್ ಫೌಂಡೇಶನ್ ನಡೆಸ್ತಾ ಇದ್ದೀನಿ. ಅಲ್ಲಿಂದ ನಾವು ಭಾಳ ಕಾರ್ಯಗಳು ಮಾಡ್ತೀವಿ. ಹಿಂದೂಸ್ಗೆ, ಎಲ್ಲ ಜಾತಿಗಳಿಗೆ, ಮುಸ್ಲಿಮ್ಸ್ಗೆ, ಅದಕ್ಕೆ ನನಗೇನಕ್ಕೆ ಎಳ್ದಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಮನೆ ಯಾರೋ ಹೆಂಡತಿಗೆ ಯಾರೋ ಮಕ್ಕಳ ಬಗ್ಗೆ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೆ? ಅದೇನ ರಾಜಕೀಯ BJPದು? ಇಶ್ಯೂಸ್ ಬಗ್ಗೆ ಮಾತಾಡ್ಬೋದು. ಅವರು ಭಾರತ್ ಮಾತಾ ಅಂತ ಹೇಳ್ತಾರೆ ಅಂದರೆ ಏನು ಹೆಂಗಸರಿಗೆ ಮರ್ಯಾದೆ ಕೊಡೋಕ್ಕಾಗಲ್ವ ಅವ್ರಿಗೆ? ಅದಕ್ಕೂ ನಾನು ರಾಜಕೀಯದಲ್ಲೂ ಇಲ್ಲ. ಮೇಡಮ್, ನಿನ್ನೆ ಇದೇ ವಿಚಾರವಾಗಿ ಕೆಲವರು ಕಂಪ್ಲೇಂಟ್ ಕೊಟ್ಟಿದ್ರು, ಅದನ್ನು ವಿಜಯಪುರಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ಈಗ ತಮ್ಮ ಕಂಪ್ಲೇಂಟ್ ಮೇಲೆ FIR ಮಾಡ್ತಾರಂತ ಅಥವಾ ಅದನ್ನು ಏನಾದರೂ ಟ್ರಾನ್ಸ್ಫರ್ ಮಾಡ್ತಾರಾ ವಿಜಯಪುರ? ಇಲ್ಲ, ನಾನು FIR ಮಾಡೋಕ್ಕೆ ಹೇಳಿದ್ದೀನಿ ಅವ್ರಿಗೆ. ಆಮೇಲೆ ನಾನು ಎನಿವೇ ಕ್ರಿಮಿನಲ್ ಡೆಫಮೇಷನ್ ಆಗ್ತಾ ಇದ್ದೀನಿ. ಯಾಕಂದರೆ ಇದು ಸಾಕಾಗಿದೆ ನನಗೆ. ದಿನೇಶ್ ಒಬ್ಬರು ಪೊಲಿಟಿಷಿಯನ್ ಇದ್ದಾರೆ, ಅವ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಂಡ್ರೆ ಪರವಾಗಿಲ್ಲ. ನನಗೆ ಎಳೆಯೋದು ನನಗೆ ಇಷ್ಟ. ಅದು ಬೇರೆ ಈ ಮುಸ್ಲಿಂ ಕಾರ್ಡ್ ಆಡಿ ಇದು ಸಾಕಾಗ್ಬಿಟ್ಟಿದೆ. ಇದು ಎಷ್ಟಂತ ಆಡ್ತೀರಾ? ಇದು FIR ಮಾಡ್ತಾರಂತ ಮೇಡಮ್? FIR ಮಾಡ್ತಾರಂತ ಹೇಳಿದ್ದಾರೆ ಇನ್ಸ್ಪೆಕ್ಟರ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.